ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಹಳ್ಳಿ ಸ್ಟೈಲಲ್ಲಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಸ್ಸೊಪ್ಪು ಸಾಂಬಾರು ಮಾಡೋದು ಹೆಂಗೆ ಅಂತ ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ ಖಾರಕ್ಕೆ ತೆಂಗಿನಕಾಯಿ ತುರಿ, ಒಂದು ದಪ್ಪದು ಈರುಳ್ಳಿ ಮತ್ತು ಒಂದು ಟೊಮಾಟೊ ತೊಗೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೆ ಹುರ್ಗಡ್ಲೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಇಷ್ಟನ್ನು ಖಾರಕ್ಕೆ ರೆಡಿ ಮಾಡಬೇಕು. ಇದ್ರ ಜೊತೆ ಮನೆಯಲ್ಲೇ ಮಾಡಿಸಿರೋಂತಹ ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೋಬೇಕು. ಆಮೇಲೆ ತೊಳೆದಿಟ್ಕೊಂಡಿರೋಂಥ ಸ್ವಲ್ಪ ಸೊಪ್ಪು ಮತ್ತು ಸಾಂಬಾರು ಸೌತೆ ಮನೇಲೇ ಇತ್ತು, ಸೊ ಅದಕ್ಕೆ ಅದನ್ನು ಆ್ಯಡ್ ಮಾಡಿದ್ದೆ. ಇವೆರಡೂ ಕೂಡ ಫಸ್ಟೇ ವಾಶ್ ಮಾಡಿ ನಾನು ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಮನೇಲೇ ಇತ್ತು ತೊಗರಿಬೇಳೆ ಮತ್ತು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಒಣಮೆಣ್ಸಿನ್ಕಾಯಿ ಮತ್ತು ಸಾಸಿವೆ, ಜೀರಿಗೆ, ಮೆಂತ್ಯ ಮತ್ತು ಆನಿಯನ್ನು ಮತ್ತು ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಇದು ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ನೆಕ್ಸ್ಟು ನಾನಿಲ್ಲಿ ಒಂದು ಜಾರಿಗೆ ತೆಂಗಿನಕಾಯಿ, ಕಡಲೆ, ಟೊಮೊಟೊ ಮತ್ತು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇದು ಮಸಾಲೆ ರೆಡಿ ಮಾಡ್ಕೋಬೇಕು. ಆವಾಗಲೇ ಹೇಳ್ದಂಗೆ ನಾನು ಇಷ್ಟ್ರ ಜೊತೆಗೆ ನಾನು ಮನೇಲೇ ಮಾಡಿಸಿರೋಂತಹ ಸಾಂಬಾರು ಪೌಡ್ರು 2 ಸ್ಪೂನು ಅದನ್ನು ಆ್ಯಡ್ ಮಾಡಿ ನುಣ್ಣಗೆ ಪೇಸ್ಟ್ ಮಾಡಬೇಕು. ಅದು ಖಾರ ನುಣ್ಣಗಿದ್ರೇ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಈ ಥರ ನುಣ್ಣಗೆ ಪೇಸ್ಟ್ ಮಾಡಬೇಕು. ಇದಾದಮೇಲೆ ಒಂದು ಕುಕ್ಕರ್ಗೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಬಿಡಬೇಕು. ನಿಮಗೆ ಎಷ್ಟು ಆಯಲ್ ಬೇಕೋ ಅಷ್ಟನ್ನು ಹಾಕೊಳ್ಳಿ. ಆಯಲ್ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ನಾನಿಲ್ಲಿ. ಸೊ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಾದ್ಮೇಲೆ, ಎಣ್ಣೆ ಕಾಯ್ದ್ಮೇಲೆ ಸ್ವಲ್ಪ ಸಾಸಿವೆ ಸಿಡ್ದು ಆದಮೇಲೆ ನೀವು ಅದ್ರ ಜೊತೆಗೆ ನಾನು ಆವಾಗಲೇ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೆ ಅಲ್ವಾ, ಅದರಲ್ಲಿ ಜೀರಿಗೆ, ಮೆಂತ್ಯ ಮತ್ತು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಜಜ್ಜಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಒಗ್ಗರಣೆಗೆ ಹಾಕಬೇಕು. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅಲ್ಲಿ ನಿಮಗೆ ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಫ್ರೈ ಆದಮೇಲೆ, ಈ ಥರ ಕಲರ್ ಚೇಂಜ್ ಆದಮೇಲೆ ನಾವು ರುಬ್ಬಿರೋಂತಹ ಮಸಾಲೆನ ಆ ಒಗ್ಗರಣೆಗೆ ಹಾಕಬೇಕು. ಈ ರುಬ್ಬಿರೋ ಮಸಾಲೆನ ಹಿಂಗೆ ಒಗ್ಗರಣೆಗೆ ಹಾಕೋದ್ರಿಂದ ಅದ್ರ ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಈ ಮಸಾಲೆ ಎಲ್ಲ ಜಾರಿಂದ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಹಾಕಿ ಸ್ವಲ್ಪ ಅದರಲ್ಲೇ ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು, ಚೆನ್ನಾಗಿ ಫ್ರೈ ಆಗುತ್ತೆ. ಅದಾದಮೇಲೆ ನೀವು ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ಸಾಂಬಾರಿಗೆ ಅದ್ರ ಜಾರಿಗೆ ನೀರು ಹಾಕಿ ಅದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಎಲ್ಲ ಆದಮೇಲೆ ಕನ್ಸಿಸ್ಟೆನ್ಸಿ ನೋಡಬೇಕು. ನಿಮಗೆ ತುಂಬ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ತಿಕ್ಕಾಗೇ ಇರಬೇಕು. ಸೊ ನೋಡಿ ನೀರು ಹಾಕೊಳ್ಳಿ. ನೆಕ್ಸ್ಟು ತೊಗೊಂಡಿರೋಂತಹ ತೊಗರಿಬೇಳೆ ಮತ್ತು ಹೆಸರು ಕಾಳನ್ನ ಹಾಕ್ತಾಯಿದ್ದೀನಿ. ಅದನ್ನು ಹಾಕಾದ್ಮೇಲೆ ನೆಕ್ಸ್ಟು ನಾನು ಇಲ್ಲಿ ಏನು ತೊಗೊಂಡಿದ್ದೆ ಸೊಪ್ಪು ಮತ್ತು ಸಾಂಬಾರು ಸೌತೆಕಾಯಿ ಏನಿತ್ತು ಅದನ್ನು ಆ್ಯಡ್ ಮಾಡ್ತೀನಿ. ನೀವು ಸಾಂಬಾರು ಸೌತೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಅದನ್ನು ನಾನು ಆಪ್ಷನಲ್ ಆಗಿ ಹಾಕ್ಕೊಂಡಿರೋದು, ಮನೇಲಿ ಇತ್ತಲ್ಲ ಅಂತ ಅದನ್ನು ಹಾಕಿದ್ದೀನಿ. ನೆಕ್ಸ್ಟು ಇಷ್ಟನ್ನು ಹಾಕಾದ್ಮೇಲೆ ಚೆನ್ನಾಗಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು. ಮಿಕ್ಸ್ ಎಲ್ಲ ಆದಮೇಲೆ ನಿಮಗೆ ಸಾಲ್ಟ್ ಎಷ್ಟು ಬೇಕೋ ಅಷ್ಟಕ್ಕೆ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಟೇಸ್ಟ್ ನೋಡಿಬಿಟ್ಟು ಸಾಲ್ಟ್ ಹಾಕ್ಕೊಂಡ್ರೆ ನೆಕ್ಸ್ಟು ಅಷ್ಟೇ. ಅದು ಹಾಕಿ ಲಿಡ್ನ ಕ್ಲೋಸ್ ಮಾಡಿದ್ರೆ 2-3 ವಿಷಲ್ ಬತ್ತು ಅಂದರೆ ನಿಮ್ಮ ಸಾಂಬಾರು ರೆಡಿ ಆಗುತ್ತೆ. 3 ವಿಷಲ್ ಆದಮೇಲೆ ನೀವು ಲಿಡ್ನ ಓಪನ್ ಮಾಡಿದರೆ ನೋಡಿದ್ರಲ್ಲ, ಸಾಂಬಾರು ಇಷ್ಟು ಕಲರ್ಫುಲ್ಲಾಗಿ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು.